ಜಗದೀಶ್ ಅಂತ ಸರ್. ಕರ್ಮ ಫಾರ್ಮ್ಸಲ್ಲಿ ಅಲ್ಲಿ ಒಂದು 6ನೇ ವರ್ಷ ಆಯಿತು. ಕರ್ಮ ಫಾರ್ಮ್ಸಲ್ಲಿ ಒಂದು 120ರಿಂದ 150 ಹಸು. ಊಟ ಫುಲ್ ಒಂದು ಸರಿ ಬೆಳಗ್ಗೆ ಹಾಕಿದ್ರೆ ಸಂಜೆವರೆಗೂ ಇರ್ತದೆ, ಸಂಜೆ ಹಾಕಿದ್ರೆ ನೈಟ್ ಮಾರನೇ ಬೆಳಗ್ಗೆವರೆಗೂ ಇರ್ತದೆ. 1 ವರ್ಷದಿಂದ 4 ವರ್ಷ ಅಂದರೆ 1ನೇ ಸೂಲು 2ನೇ ಸೂಲು ಆ ಥರ ಇರ್ತದೆ. 3ನೇ ಸೂಲು ಲಾಸ್ಟ್. ಅದು ಈ ಆರ್ಗ್ಯಾನಿಕ್ ಫಾರಮ್ ಅಂತ ನಾವು ಒಂಥರ ಈ ಥರ ಇದರಲ್ಲಿ ಇಡ್ಲಿ ಬುಸ್ ಹಾಕೋದು ಅದು ಇದು ಎಲ್ಲ ಹಾಕೋದೆಲ್ಲ ಏನು ಮಾಡೋದಿಲ್ಲ ನಾವು. ಫುಲ್ ಆರ್ಗ್ಯಾನಿಕ್ ಫಾರಮು. ಅದಕ್ಕೆ ಹೊಟ್ಟೆ ತುಂಬ ಹುಲ್ ಕೊಡೋದು, ಸಾಕಾದಷ್ಟು ನೀರು ಕೊಡೋದು, ಆಮೇಲೆ ಸ್ವಲ್ಪ ಈ ತರಕಾರಿ ಏನಾದರೂ ಇದ್ದರೆ ತೋಟದಲ್ಲಿರೋದನ್ನ ಅದರಿಂದ ವೆಜಿಟೇಬಲ್ ಹಾಕೋದು, ಹೊಟ್ಟೆ ತುಂಬ ಕೊಟ್ಟು ಅದರಲ್ಲೇ ಹಾಲು ಕರ್ಕೊಂಡು ಒಂದು ಹೊತ್ತಿಗೆ ನಾವೊಂದು 350 ಲೀಟ್ರು. ಅಂದರೆ ಬೆಳಗ್ಗೆ 5 ಗಂಟೆಗೆ ಶುರು ಮಾಡಿದ್ರೆ 6 ಗಂಟೆ ಒಳಗಡೆ, ಸಾಯಂಕಾಲ 4 ಗಂಟೆಗೆ ಶುರು ಮಾಡಿದ್ರೆ 5 ಗಂಟೆ ಒಳಗಡೆ. ಹಾಲು ಕ್ವಾಲಿಟಿ ಚೆನ್ನಾಗಿರ್ತದೆ. ಹಾಗೆ ಫೇವ್ರೇಟ್ ಹಸು ಒಂದು ಹಸು ಮಾತ್ರ ಒಂದು 60 ಲೀಟ್ರ್ ಕೊಡ್ತಾರೆ, 60 ಲೀಟ್ರ್ ಕೊಡುತ್ತೆ. ಅದು ಪಂಜಾಬಿಂದ ತಂದಿದ್ವು. ಒಂದು 3-4 ಹಸು ಹಂಗಿದೆ. ನಂದಿನಿದಲ್ಲಿ ನಾನಾಗಲೇ ಈಗ 30 ವರ್ಷ ಅಧ್ಯಕ್ಷ ಆಗಿದ್ದೀನಿ. ಅದರಿಂದ ಇವೆಲ್ಲ ಏನು ನಮಗೇನು ಹೊಸದೇನು ಅನ್ಸಲ್ಲ. ಅವತ್ತಿಂದಲೂ ಈಗ ಬತ್ತ ಆರ್ಗ್ಯಾನಿಕ್ ಬರಬೇಕು ಅಂತ ಹೇಳಿ ಈಗ ಆರ್ಗ್ಯಾನಿಕ್ ಫಾರಮ್ ಥರನೇ ಮಾಡಿಬಿಟ್ಟಿದ್ವಿ. ಈ ಫಾರಮಲ್ಲಿ ಅದೇ ಥರ ಮಾಡಬೇಕು ಅಂತ ಮೊದಲಿಂದ ಅಂದ್ಕೊಂಡಿದ್ವು. ಅದಕ್ಕೆ ಇದು ಕರೆಕ್ಟಾಗಿ ಸೆಟಪ್ ಮಾಡಿ